ಹಾಯ್ ಮಕ್ಕಳ, ತಮಗೆಲ್ಲರಿಗೂ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕ್ಕಳೇ, ನೀವೆಲ್ಲರೂ 2025 ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರಲಿಕ್ಕೆ ತಯಾರಿ ನಡೆಸ್ತಾ ಇದ್ದೀರಿ. ಸೊ ಅದರಲ್ಲಿ ವಿಶೇಷ ಒಂದಿಷ್ಟು ಪ್ರಶ್ನೆ ಕೇಳಬಹುದು, ಈ ಕಾನ್ಸೆಪ್ಟ್ ಬರಬಹುದು. ಈಗಾಗಲೇ ಕೆಲವು ಪರೀಕ್ಷೆಗಳಲ್ಲಿ ಮತ್ತು ಸೈನ್ಸ್ ಎಕ್ಸಾಮ್ದಲ್ಲಿ ಪದೇ ಪದೇ ಆ ಪ್ರಶ್ನೆ ಕೇಳ್ತಕ್ಕಂಥ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಡಿಯೋ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಮತ್ತು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಧಾರವಾಡ ಇದರ ವತಿಯಿಂದ ಒಂದಿಷ್ಟು ವಿಷಯಗಳನ್ನ ತಮಗೆ ತಿಳಿಸ್ಬೇಕಂತಕ್ಕಂಥ ಒಂದು ವಿಚಾರಕ್ಕೆ ನಾನು ಬಂದಿದ್ದೀನಿ. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆ ಸೈನ್ಸ್ ಸ್ಕೂಲ್ ಎಕ್ಸಾಮ್ 2025, ಸೊ ಇನ್ನು ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗಿಲ್ಲ. ಇವತ್ತಿಂದ ನೀವೆಲ್ಲ ಪ್ರಿಪರೇಷನ್ ಎಲ್ಲ ಆಲ್ಮೋಸ್ಟ್ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಂತ ಹೇಳುತ್ತಾ, ಸೊ ಈ ಒಂದು ಮೊದಲ ಪ್ರಶ್ನೆಯನ್ನ ನೋಡೋಣ. ಇದ್ರ ಬಗ್ಗೆ ಸಾಕಷ್ಟೆಲ್ಲ ನೀವೆಲ್ಲ ತಯಾರಿ ಮಾಡಿರ್ತೀರಿ. ಪ್ರಶ್ನೆ 1, ಫಸ್ಟ್ ಕ್ವಶನ್: ವಾಟ್ ಫ್ರಾಕ್ಷನ್ ಆಫ್ ಎನ್ ಅವರ್ ಈಸ್ 48 minutes? ಅಂದ್ರೆ ಒಂದು ಗಂಟೆಯ ಯಾವ ಭಾಗವು 48 ನಿಮಿಷಗಳನ್ನು ಪ್ರತಿನಿಧಿಸುತ್ತದೆ ಅಂತ ಐತಿ. ನೋಡಮ್ಮ, ಆನ್ಸರ್ ಮಾಡಿರ್ದಕ್ಕೆ ನೋಡಮ್ಮ. ಎಸ್, ಒಂದು ಗಂಟೆಯ ಯಾವ ಭಾಗವು 48 ನಿಮಿಷಗಳನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ ಒಂದು ಗಂಟೆಯಲ್ಲಿ ಯಾವ ಭಾಗ, 1 ಗಂಟೆ 48 ನಿಮಿಷ ತಗೊಂಡ್ರೆ ಅದು ಭಿನ್ನರಾಶಿ ಭಾಗ ಎಷ್ಟಾಗುತ್ತ ಅಂತಕ್ಕಂಥದ್ದು ನೋಡಿ. ಎಷ್ಟು ಸಿಂಪಲ್ ಆಗಿದೆ. ಒಂದು ಗಂಟೆಯಲ್ಲಿ 48 ನಿಮಿಷ ತಗೋಬೇಕು ನೀವು. ಸಿಂಪಲ್ ನೋಡ್ರಿ, 48 ನಿಮಿಷ ಒಂದು ಗಂಟೆಯಲ್ಲಿ ಅಂತಂದ್ರೆ 60 ನಿಮಿಷ. 60 ನಿಮಿಷದಲ್ಲಿ 48 ನಿಮಿಷ ತಗೊಂಡ್ರೆ ಇದನ್ನು ಕಡ್ತಾ ಹೊಡೆದು ಸಿಂಪ್ಲಿಫೈ ಮಾಡಿದಾಗ ಏನು ಭಾಗ ಸಿಗುತ್ತೆ ನೋಡು, ಅದು ಆನ್ಸರ್ ಇಲ್ಲಿ. ಹೌದಾ? ನೋಡಿ, ಕಡ್ತಾ ಹೊಡಿಬೇಕಂದ್ರೆ ನಿಮ್ಗೆ ಸ್ವಲ್ಪ 2 ಹೋಗ್ತತಿ, 2 1 2 ಹೋಗ್ತತಿ, ಮತ್ತ ನಂತರ 3 1 ಹೋಗ್ತತಿ, ನೆಕ್ಸ್ಟ್ 4 ಹೋಗ್ತೈತಿ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಂಗೆ ಮುಂದೆ ಹೋದಂಗೆಲ್ಲನು ಸ್ವಲ್ಪ ದೊಡ್ಡ ಸಂಖ್ಯೆ ಹೋಗ್ತೈತಿ, ರೈಟ್? ಸೊ ಇವಾಗ 12 4 48 12 ಇಲ್ಲಿ 60 ಡೈರೆಕ್ಟ್ ಆಗಿ ಇನ್ನು ಸಣ್ಣ ಸಣ್ಣ ಸಂಖ್ಯೆ ಹೋಗ್ತತಿ. ಆದ್ರೂ ಸ್ವಲ್ಪ ದೊಡ್ಡ ಮಗ್ಗಿಲೆ ಹೊಡೆದ್ರ ನಮ್ಗಿನ್ನೂ ಟೈಮ್ ಸೇವ್ ಆಗ್ತತಿ. ಅದಕ್ಕೆ ಮಗ್ಗಿ ನಮ್ಮ ಬಾಳಿನ ಸುಗ್ಗಿ ಅಂತ ಮಾತು ಕೇಳಿ ಬಹಳ ಖುಷಿ ಆಯ್ತು. ಹಾಗಾಗಿ ಮಕ್ಕಳು, ನೀವು ಮಗ್ಗಿಯನ್ನು ಪ್ರಾಕ್ಟೀಸ್ ಮಾಡ್ರಿ. ಅಪ್ ಟು 30 ತನಕ ಮಗ್ಗಿ ಕಂಠಪಾಠ ಮಾಡ್ರಿ. ನೆಕ್ಸ್ಟ್ ಮುಂದ 31 37 41 43 ಹೀಗ ಅವಿಭಾಜ್ಯ ಸಂಖ್ಯೆನ ಮಗ್ಗಿನ ಕಂಠಪಾಠ ಮಾಡಿದ್ರೆ ಕಡ್ತಾ ಹೊಡಿದು ಅಂದ್ರೆ ಕ್ಯಾನ್ಸಲೇಷನ್ ಮಾಡೋದು ಬಹಳ ಈಸಿ ಆಗುತ್ತ, ರೈಟ್? ನೋಡ್ರಿ, ಈಗ 12 4 48, 12 5 60, ಅದ 4 5 ಭಾಗ ಆಗ್ತೈತಿ. ಅಂದ್ರೆ ವಾಟ್ ಫ್ರಾಕ್ಷನ್ ಅಪ್ಪ ಅಂತಂದ್ರೆ 4/5 ಇಟ್ಸ್ ಎ ಪಾರ್ಟ್. ಓಕೆ, ಒಂದು ಗಂಟೆಯಲ್ಲಿ 48 ನಿಮಿಷ ತಗೊಂಡ್ರ ಅದ್ರ ಕನಿಷ್ಠ ರೂಪಕ್ಕೆ ಬರ್ತನೋ ಅದೇ ಉತ್ತರ. ಅಂದ್ರೆ 4 5 ಭಾಗ, 4 5 ಅಂತಕ್ಕಂಥದ್ದು ಇದು ಆಪ್ಷನ್ ಬಿ ಆಗ್ತೈತಿ. ಒಂದಿಷ್ಟು ನೀವು ಬೇಕಾದ್ರೆ ಪ್ರಯೋಗ ಮಾಡ್ಬೋದು. ಸೊ ನೋಡೋಣ, ಸದ್ಯೀಗ 60 ನಿಮಿಷವನ್ನ ಈಗ 4 5 ಭಾಗ ಅಂದ್ರೆ ಎಷ್ಟು? ಉತ್ತರ 48 ಬರ್ಬೇಕಲ್ಲ. ನೋಡ್ರಿ, 5 1 5 12 12 4 48 ಈ ತರ ಪ್ರಯೋಗ ಹೊಳ್ಳೆ ಬಂದ್ರಿ ನೀವು. ಅಂದ್ರೆ ಒಂದು ಗಂಟೆಯಲ್ಲಿ 4 5 ಭಾಗ ಅಂದ್ರೆ ಎಷ್ಟು ಅಂತಂದ್ರೆ 48. ಅಂದ್ರೆ ಒಂದು ಗಂಟೆಯಲ್ಲಿ 48 ನಿಮಿಷ ತೊಂದ್ರೆ ಭಿನ್ನ ರಾಶಿ ಭಾಗ ಹೆಂಗ್ ಬರುತ್ತಂತಂದ್ರೆ ಆಫ್ಟರ್ ಕ್ಯಾನ್ಸಲೇಷನ್ ಅಂದ್ರೆ ಕಡ್ತಾ ಹೊಡೆದ ನಂತರ ಬರ್ತಕ್ಕಂಥ ಉತ್ತರ. ಬಹಳ ಈಸಿ ಆಗಿದೆ. ನೀವು ಇದನ್ನ ಒಂದಿಷ್ಟು ಪ್ರಯೋಗವನ್ನು ಮಾಡಬಹುದು. ಓಕೆ, ರೈಟ್? ಮುಂದಿನ ಪ್ರಶ್ನೆ ಹೋಗೋಣ. ಅರ್ಥ ಆಗಿ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆ ಆಲ್ಮೋಸ್ಟ್ ಇವತ್ತೆಲ್ಲ ಒಂದು ಭಿನ್ನರಾಶಿ ಚಾಪ್ಟರ್ಗಳಲ್ಲಿ ಹಿಂದೆ ಒಂದಿಷ್ಟು ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಡ್ ಬಂದಿನಿ. ನೋಡಿ, ಈ ಪ್ರಶ್ನೆ 2016 ಸೈನ್ಸ್ ಸ್ಕೂಲ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನಿದೆ? ಫೈಂಡ್ ದ ಸಮ್. ಸಮ್ ಮೀನ್ಸ್ ಯು ಹ್ಯಾವ್ ಟು ಫೈಂಡ್ ಔಟ್ ಟೋಟಲ್ ವ್ಯಾಲ್ಯೂ. Okay, means you have to add the given numbers, given fraction numbers. Okay, 1 whole 3/5 and 2 whole 7/10. Just you have to add these two numbers, then you will get the perfect answer. Okay, 1.35 and ಮತ್ತು 2.7 ಮೊತ್ತವನ್ನು ಕಂಡು ಹಿಡಿಯಿರಿ, ಕೂಡಿಸ್ರಿ ಅಂತಂದಂಗೆ. ನೋಡಮ್ಮ ಸದ್ಯ ನೋಡಿ, 1.35 ಪ್ಲಸ್ 2.7. ಓಕೆ, ಒಂದು ಸೆಕೆಂಡ್.
ಎಸ್ 1.35 ಪ್ಲಸ್ 2.7 ಕೂಡ್ಸೋ ಲೆಕ್ಕ, ಭಿನ್ನ ರಾಶಿ ಕೂಡ್ಸೋ ಲೆಕ್ಕ, ಎಡಿಷನ್ ಆಫ್ ಫ್ರಾಕ್ಷನ್ ಬಹಳ ಈಸಿ ಇದೆ. ಎರಡು ರೀತಿಯಿಂದ ನಿಮ್ಮ ಇದನ್ನೆಲ್ಲ ಮಾಡ್ಬೋದು. ನಿಮ್ಗೊಂದು ಟ್ರೆಡಿಷನಲ್ ಮೆಥಡ್ ಹೇಳ್ತೀನಿ, ನೀವು ಈಗಾಗಲೇ ಹಂಗೆ ಕಲ್ತಿರ್ತೀರಿ ಅಥವಾ ಶಾರ್ಟ್ ಮೆಥಡ್ ಕಲ್ತಿರ್ಬೋದು, ಅದನ್ನ ನೋಡೋಣ. ಸೊ ಈಗ ಇವೆಲ್ಲ ಮಿಶ್ರ ಭಿನ್ನ ರಾಶಿ ಇರತಕ್ಕಂಥದ್ದನ್ನ ನಾವು ವಿಷಮವಾಗಿ ಕನ್ವರ್ಟ್ ಮಾಡ್ಬೇಕು. ಸೊ ದೀಸ್ ಟೂ ಫ್ರಾಕ್ಷನ್ಸ್ ಆರ್ ಮಿಕ್ಸ್ಡ್ ಫ್ರಾಕ್ಷನ್. ಸೊ ಬಿಫೋರ್ adding the numbers you have to convert these two fractions into improper, right? See how to convert into improper. See 5 into 1 5, 5 plus 3 8 by 5. So 8 by 5 is the improper fraction. Plus 10 2s are 20, 20 plus 7 27 divided by 10. So is equal to, ನೋಡಿ ಏನ್ ಮಾಡಬೇಕು, you have to find out the LCM of these two denominators. 5 and 10 you have to find out LCM of 5 and 10 is 10. See ಹೇಗೆ ನೀವು ಸಪರೇಟ್ ಆಗಿ ನೋಡ್ಕೊಂಡು ಅಷ್ಟೇ ಬರುತ್ತೆ. 10 ಮತ್ತು 5 ಇವೆರಡು ಸಂಖ್ಯೆಗಳು LCM ಹೆಂಗ್ ಬರುತ್ತಂತಂದ್ರೆ, ದೊಡ್ಡ ಸಂಖ್ಯೆ 10 ಇದೆ, ಚಿಕ್ಕ ಸಂಖ್ಯೆ 5 ಇದೆ, 5ರ ಮಧ್ಯೆ ಹೋದ್ರೆ 10 ಬರುತ್ತೆ. ಸೊ ಹಾಗಾಗಿ LCM 10, ಬೇಕಿದ್ರೆ ಸಪರೇಟ್ ನೀವು LCM ತೆಗಿಬಹುದು, ರೈಟ್? ಈಗ 5 2s are 10, 10 1s are 10, 8 2s are 16 ಪ್ಲಸ್ 27 1s are 27, ರೈಟ್? ಇವಾಗ ಇವೆರಡನ್ನು ಕೂಡಿಸ್ಬೇಕು. ನೋಡಿ ಏನಿದೆ ಅಂತ, 16 27 ಕೂಡಿಸಿದಾಗ 7 1 6 13 ಕಾಯಿಲೆ ಬಂತು, ಒಂದು ಎಷ್ಟಾಯ್ತು, 43 ಆಯ್ತು. 43 divided by 10. 43 is a prime number, so it will not be divisible by any number, so it will be divisible by itself only. So that's why 43 by 10 ಯಾವ್ದ್ರಿಂದ ಭಾಗ ಹೋಗುದಿಲ್ಲ. ಸೊ ಹಾಗಾಗಿ ನೋಡ್ಬೇಕು ಇದು ಆನ್ಸರ್ ಐತನು, ನೋ, ಯು ಕಾಂಟ್ ಫೈಂಡ್ ಆನ್ಸರ್. ಏನ್ ಮಾಡೋದು? ಸೊ ದಿಸ್ ಈಸ್ improper fraction. If it is improper fraction, just you have to convert it into mixed fraction, then you will get the answer, right? See how to convert into mixed. So just divide 43 by 10. Okay, 10 4s are 40, so 3 remains. Then 4 whole 3 by 10. 4 whole 3 by 10. ನಿಮ್ಗೆಲ್ಲ ಉತ್ತರ ಸಿಕ್ಕಂತ ಅನ್ಕೊಂತೀನಿ. 4.3 4.3 ಎಸ್ 4.3. ಓಕೆ, 4 whole 3 by 10 is the answer, ರೈಟ್? ಇಲ್ಲಿ ಒಂದು ಶಾರ್ಟ್ ಮೆಥಡ್ ನಾನು ನಿಮ್ಗೆ ಹೇಳ್ಬೇಕು. ಹೇಗೆ ಹೇಳೋದು ನೋಡಿಲ್ಲ, ಏನಿದೆ, ಇದು ಹೋಲ್ ನಂಬರ್ ಇದೆ, ಇದು ಹೋಲ್ ನಂಬರ್ ಇದೆ, 1 ಮತ್ತು 2 ಸಪರೇಟ್ ಕೂಡಿಸ್ಕೊಂತೀನಿ, ಅದು ಉತ್ತರ 3 ಬರ್ತೈತಿ. ಪ್ಲಸ್ ಹಾಕ್ರಿ, ಉಳಿದಿರೋದು 3 5 ಮತ್ತು 2 10 ಮಾತ್ರ ನಾನು ಆ ಕಡೆ ತಗೊಂತೀನಿ. ಏನಾಗುತ್ತೆ ಅದು? 3 5 ಪ್ಲಸ್ 7 10. ಮತ್ತೆ ಈ ಪೂರ್ಣಾಂಕ ತಗೊಂಡಿಲ್ಲಲ್ರಿ, ಪೂರ್ಣಾಂಕವನ್ನು ಸಪರೇಟ್ ಆಗಿ ಕೂಡಿಸೋದು ನೀವು. 1 ಮತ್ತು 2 ಸಪರೇಟ್ ಕೂಡಿಸ್ಕೊಂಡಾಗ 3 ಬಂತು, ಅದನ್ನ ಹಂಗೆ ಮುಂದುವರ್ಸೋಣ. ಇಸ್ಕೊಲ್ ಟು ಹಾಕ್ರಿ, ಮುಂದುವರ್ಸೋಣ. ನೋಡ್ರಿ 3ಕ್ಕೆ 3. ಸೊ ಈಗ ಇವ್ 2 ಲಸ 10 ಬರ್ತಾ, 5 2 10 1 3 7 6 ಪ್ಲಸ್ 1 7 7 ಇಸ್ಕೊಲ್ ಟು 3 ಪೂರ್ಣಾಂಕಕ್ಕೆ ಅದು ಪೂರ್ಣಾಂಕದ ಅಷ್ಟೇ ಹಚ್ಚ್ರಿ. ಇವೆರಡನ್ನು ಕೂಡಿಸಿದ್ರ 13 ಬರ್ತೈತಿ, ಕೆಳಗಡೆ 10. ಈಗ 3ಕ್ಕೆ 3 ಪ್ಲಸ್ ನೋಡಿ 13 by 10 ಭಾಗ ಹೋಗುದಿಲ್ಲ, ಇದು ಇಂಪ್ರಾಪರ್ ಇದೆ, ಅಂದ್ರೆ ವಿಷಮ ಭಿನ್ನ ರಾಶಿ ಇದೆ. ಮಿಶ್ರಕ್ಕೆ ತಂದಾಗ 10 1 10, ಮ್ಯಾಲೆ 3 ಉಳಿತು, ಕೆಳಗಡೆ 10 ಆಯ್ತು. ಇಜ್ಕೊಲ್ ಟು ನೋಡ್ರಿ ಇಲ್ಲಿ ಇವ್ 2 ಹೋಲ್ ನಂಬರ್ಸ್, 2 ಪೂರ್ಣಾಂಕಗಳದಾವ್, ಎರಡನ್ನು ಕೂಡಿಸ್ರಿ, 4.3 ಬಂತು. ಅಂದ್ರೆ 2 ಉತ್ತರ ಸೇಮ್ ಬಂತು. 4.3 4.3. ಸೊ ಏನಿದೆ ಶಾರ್ಟ್ ಮೆಥಡ್, ಏನಿಲ್ಲ ಏನ್ ವ್ಯತ್ಯಾಸ, ಅದಕ್ಕೆ ಏನ್ ಡಿಫ್ರೆನ್ಸ್ ಬಂತು ಅಂತಂದ್ರೆ, ನೋಡಿಲ್ಲಿ 27 ಬಂತು, ಇಲ್ಲಿ 8 16 ಬಂತು. 16 ಮತ್ತು 27 ಒಂದೊಂದ್ಸಲ ಸಂಖ್ಯೆಗಳು ದೊಡ್ಡ ಬಂದಾಗ ಏನಾಗುತ್ತಾ, ಇಲ್ಲೊಂದ್ ಸ್ವಲ್ಪ ಏನೋ ಮಿಸ್ಟೇಕ್ಸ್ ಮಾಡ್ಬೋದು, ಅಥವಾ ಕಡ್ತಾ ಹೊಡಿದು 43 10 ಇದಕ್ಕಿಂತ ದೊಡ್ಡ ಸಂಖ್ಯೆ ಬಂದಾಗ ಕಡ್ತು ಹೋಗುತ್ತೋ ಇಲ್ಲೋ, ಕ್ಯಾನ್ಸಲ್ ಆಗುತ್ತೋ ಇಲ್ಲ ಅಂತ ನಮಗ್ ಕಷ್ಟ ಆಗ್ಬೋದು. ಆ ಕಾರಣಕ್ಕ ಒಂದ್ ಸ್ವಲ್ಪ ಈ ಶಾರ್ಟ್ ಮೆಥಡ್ ಕಲ್ತ್ರೆ ತುಂಬಾ ಈಸಿಯಾಗಿ ಮತ್ತು ಬೇಗನೆ ಆನ್ಸರ್ ಹೇಳ್ಬೋದು, ರೈಟ್? ಇವಾಗ ಆನ್ಸರ್ ಬಂದಿದೆ 4.3 4.3. ಮಕ್ಕಳೇ ನಿಮ್ಗೆ ಎಲ್ರಿಗೂ ಅರ್ಥ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ 2011 ಸೈನಿಕ್ ಸ್ಕೂಲ್ ನಲ್ಲಿ ಕೇಳ್ತಕ್ಕಂತ ಪ್ರಶ್ನೆ ಇದೆ, ನೋಡುವ. ಎಸ್,
ಏನಿದೆ ನೋಡ್ರಿ, 1.12 ಪ್ಲಸ್ 2.23 ಮೈನಸ್ 1/6 ಬೆಲೆ ಕಂಡು ಹಿಡಿಯಿರಿ. ಸೈನಿಕ್ ಸ್ಕೂಲ್ ಎಂಟ್ರನ್ಸ್ ಎಕ್ಸಾಮ್ 2011ರಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ದಿಸ್. ಓಕೆ ರೈಟ್, ಈಗ ಬರ್ಕೊಳ್ಳೋಣ. ಏನಿದೆ ಅದು, 1.12 ಪ್ಲಸ್ 2.23 ಮೈನಸ್ 1/6 ಐತಿ. ಬಹಳ ಸಿಂಪಲ್ ಆಗಿದೆ. ನಿಮ್ಗೆ ಸಿಂಪ್ಲಿಫಿಕೇಶನ್ ರೂಲ್ ಗೊತ್ತಿರಬೇಕು. ನೋಡಿ, ಬಾಡ್ಮಾಸ್ ಇದೆ ಗೊತ್ತಲ್ಲ, ಬಾಡ್ಮಾಸ್ ರೂಲ್ ಗೊತ್ತಿರಬೇಕು ನಿಮ್ಗೆ ಸಿಂಪ್ಲಿಫೈ ಮಾಡ್ಬೇಕಾದಾಗ. ಇಲ್ಲಿ ಯಾವುದು ಬ್ರಾಕೆಟ್ಸ್ ಇಲ್ಲ, ಆಫ್ ಇಲ್ಲ, ಮತ್ತೆ ಡಿವೈಡ್ ಮಾಡಬೇಕು. ಮೊದಲನೇ ಕೆಲಸ ಡಿವೈಡ್ ಮಾಡಬೇಕು. ಇಲ್ಲಿ ಡಿವಿಷನ್ ಇಲ್ಲ, ಅದು ಇಲ್ಲ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅದು ಕೂಡ ಇಲ್ಲ. ಅಂದ್ರೆ ಈಗ ಎಡಿಷನ್ ಮಾಡ್ತಕ್ಕಂಥ ಸಮಯ ಇದು. ಎಡಿಷನ್ ಯಾವ್ಯಾವ ಸಂಖ್ಯೆಗಳ ಮಧ್ಯೆ ಇದೆ ನೋಡ್ರಿ. ಇಲ್ಲಿ 1 whole 1/2 ಪ್ಲಸ್ 2 whole 2/3 ಇವೆರಡನ್ನು ಕೂಡಿಸ್ಬೇಕು. ಮೈನಸ್ ಐತಲ್ಲ, ಅದು ಬಂದು ಉತ್ತರದಲ್ಲಿ ಮೈನಸ್ ಮಾಡ್ಬೇಕು. ರೈಟ್, ಇವೆರಡನ್ನ ಕೂಡಿಸೋದು ಹೇಗೆ? ಸಿಂಪಲ್ ಆಗಿದೆ ನೋಡ್ರಿ. ಇದೊಂದು ಸ್ವಲ್ಪ ಸಪ್ರೇಟ್ ತಗೋಬೇಕು. 1.12 ಪ್ಲಸ್ 2.23 ಸಪರೇಟ್ ಕೂಡಿಸಿ ಉತ್ತರಲ್ಲಿ ತಗೊಂಡ್ಬರ್ಬೇಕು ನಾವು. ಸರಿ, ಈಗ ನಾನು ನಿಮ್ಗೆ ಒಂದು ಶಾರ್ಟ್ ಮೆಥಡ್ ಹೇಳಿದೆ. ಈ 1 ಮತ್ತು 2 ಕೂಡಿಸ್ಬಿಡ್ರಿ, 3 ಬಂತು. ಪ್ಲಸ್ 1.2 ಪ್ಲಸ್ 2.3. ಕನ್ಫ್ಯೂಷನ್ ಆಗ್ಬೇಡ್ರಿ. ನಾವು ಹೋಲ್ ನಂಬರ್ಸ್ ಅನ್ನ ಪೂರ್ಣಾಂಕನ ಸಪರೇಟ್ ಕೂಡಿಸ್ಕೊಂಡ್ ಬರ್ದೀನಿ, ಮತ್ತೆ ಅದನ್ನ ಹಾಗೆ ಬರಿತಾ ಹೋಗ್ತೀನಿ. ಇವು 2 ಲಸ 6 ಆಗ್ತೈತಿ. ಕಂಡಿಡಿ ಬಂದು 2 ಮತ್ತು 3 ಲಸ 6 ಆಗ್ತೈತಿ. 2 3 6, 3 2 6, 3 1 3 ಪ್ಲಸ್ 2 2 4. ಅಂದ್ರೆ 3 ಪ್ಲಸ್ ಏನಾಗ್ತಿದ್ದು, 3 ಮತ್ತು 4 ಕೂಡಿಸಿರ 7 ಬಂತು. 7/6 ಬಂತು. ಸೊ ಇಸ್ ಈಕ್ವಲ್ ಟು 3 ಪ್ಲಸ್ ನೋಡಿದ್ವಿ ವಿಷಮ ಭಿನ್ನ ರಾಶಿ ಇದೆ. ಮಿಶ್ರ ತಂದಾಗ 1.16 ಬರುತ್ತೆ. ಹೆಂಗಂದ್ರೆ 7 ಕಾರ್ಲೆ ಭಾಗಿಸ್ಬೇಕು. 6 1 6, 7 6 ಹೋದ್ರ 1 ಉಳಿತು. ನೋಡಿ, ಈಗ ಇವು 2 ಪೂರ್ಣಾಂಕ ಆತು. 2 ಕೂಡಿಸಿದ್ರ 4.16 ಅಂತ ನೀವು ಬರಿಬಹುದು. ಜಸ್ಟ್ ನೀವು ಏನ್ ಮಾಡ್ರಿ ಅಂದ್ರೆ, ಈಗ ಇವು 2 ಕೂಡಿಸಿರಿ ನೀವು, ಅದು ಕೂಡಿಸಿದ ಮೇಲೆ ಬಂದಂತ ಉತ್ತರ 4.16 ಬಂತು. ಮೈನಸ್ 1/6. ಒಂದು ಮಜಾ ಇದೆ ನೋಡಿ, ಇಲ್ಲಿ 1/6ದಲ್ಲಿ 1/6 ಕಳೆದು ಬಿಡ್ರಿ, ಉತ್ತರ 4 ಬಂತು. 1/6ದಲ್ಲಿ 1/6 ಕಳೆದ್ರ ಉತ್ತರ ಇಲ್ಲಿ 4 ಬಂತು. ಇಲ್ಲಿ ನಿಮ್ಗೆ ಆನ್ಸರ್ ಸಿಕ್ಕಿದೆ. ಮಕ್ಕಳೇ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸ್ವಲ್ಪ ಇಲ್ಲಿ ಶಾರ್ಟ್ ಆಗಿ ಕೂಡ್ಸೋದು ಹೇಗೆ, ಈ ವಿಡಿಯೋನ ಪದೇ ಪದೇ ನೀವು ನೋಡ್ರಿ, ಗೊತ್ತಾಗತ್ತಾ? ಅಥವಾ ನೀವು ಸ್ವಲ್ಪ ಪ್ರಯೋಗವನ್ನು ಮಾಡಬಹುದು. ರೈಟ್, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಓಕೆ ಮಕ್ಕಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು 3, 4, 5, 6ನೇ ತರಗತಿ ಮಕ್ಕಳಿಗೆ ಹೊಸ ಪ್ರವೇಶ ಕೊಡ್ತಾ ಇದ್ದೀವಿ. ಮುಂದಿನ ಒಂದು 2025 ಮತ್ತು 26 ಶೈಕ್ಷಣಿಕ ವರ್ಷಕ್ಕೆ ಈ ಏಪ್ರಿಲ್ ಇಂದ ಕ್ಲಾಸ್ ಎಲ್ಲ ಆರಂಭ ಆಗ್ತಾವು. ನವೋದಯ, ಸೈನಿಕ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲು, ಮುರಾರ್ಜಿ ಆದರ್ಶ ವಿದ್ಯಾಲಯ, ಟೋಟಲಿ 5ನೇ ಕ್ಲಾಸಿಗೆ ಏನೆಲ್ಲ ಎಂಟ್ರನ್ಸ್ ಎಕ್ಸಾಮ್ ಬರ್ತಾವೆ, ಎಲ್ಲ ಪ್ರವೇಶ ಪರೀಕ್ಷೆಗಳಿಗೆ ಪ್ರವೇಶ ಆರಂಭ ಆಗಿವೆ. ಅದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಮತ್ತು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಧಾರವಾಡ. ಓಕೆ, ಈಗ ಒಂದು ಯಾವುದೇ ಒಂದು ಮಾಹಿತಿ ಬೇಕಾದ್ರೆ ನಿಮ್ಮ ನಂಬರ್ ಕೊಟ್ಟಿದ್ದೀವಿ, ಕಾಲ್ ಮಾಡ್ರಿ. ಎಲ್ಲ ಮಾಹಿತಿ ಕೋಚಿಂಗ್ ಸೆಂಟರ್ ಅಥವಾ ಏನು ಎಂಟ್ರನ್ಸ್ ಎಕ್ಸಾಮ್ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಇದ್ರೂ ನಿಮ್ಗೆ ನಾವು ಪ್ರೊವೈಡ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಅದು ಭಿನ್ನರಾಶಿ ಸಂಬಂಧಪಟ್ಟಂತೆ ಇದೆ. 2012ರಲ್ಲಿ ಈ ಪ್ರಶ್ನೆಯನ್ನು ಮಾಡಿದ್ದಾರೆ. 2012ರಲ್ಲಿ ಏನಿದೆ, ಸಿಂಪ್ಲಿಫೈ ಅಂದ್ರೆ ಸರಳೀಕರಿಸಿ ಕೊಟ್ಟಿದ್ದಾರೆ. ಸೇಮ್ ಆಗಲಿತ್ತರ ಸೇಮ್ ಒಂದ್ ಸ್ವಲ್ಪ ಅಂಕಿ ಸಂಖ್ಯೆಗಳು ದೊಡ್ಡದಾವ ನೋಡಮ್. ಸೊ ಇಲ್ಲಿ 11/12, 15/16 ಮೈನಸ್ 13/24. ಸೊ ಏನ್ ಮಾಡೋದು ಈಗ ನೋಡ್ರಿ, ಮತ್ತೆ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಅಷ್ಟೇ ಅದಾವು. ಯಾವ್ಯಾವ ಸಂಖ್ಯೆಗಳಿಗೆ ಪ್ಲಸ್ ಅದಾವ ಕೂಡ್ಸೋಣ, ಕೊನೆಗೆ ಮೈನಸ್ ಅನ್ನ ಮೈನಸ್ ಮಾಡೋಣ. ಈಗ ಇದಕ್ಕೆ ಏನೂ ಇಲ್ಲ ಅಂದ್ರ ಇಲ್ಲಿ ಪ್ಲಸ್ ಇರುತ್ತೆ. ಇದು 15/16 ಇಲ್ಲಿ ಪ್ಲಸ್ ಇದೆ ಅಂದ್ರೆ ಇವೆರಡೂ ಸಂಖ್ಯೆನ ಕೂಡಿಸ್ಬೇಕು ನಾವು. ಇವೆರಡೂ ಸಂಖ್ಯೆನ ಕೂಡಿಸಿ ಉತ್ತರ ಹಚ್ಚೋಣ. ಎಷ್ಟು ಬರ್ತದೆ ನಮ್ ಸ್ವಲ್ಪ ರಫ್ ಅಲ್ಲಿ ಮಾಡ್ಕೊಳ್ಳೋಣ. 11/12 ಪ್ಲಸ್ 15/16. ಸಿ ಇಲ್ಲಿ ನೀವು ಎಲ್ಸಿಎಂ ತೆಗಿಬೇಕಾಗ್ತೈತಿ. 12 ಮತ್ತು 16 ಎಲ್ಸಿಎಂ ನೋಡ್ಕೊಡ್ರಿ. 12 ಮತ್ತು 16 ಎಲ್ಸಿಎಂ ಮೋಸ್ಟ್ಲಿ 48 ಬರುತ್ತಾ, ಆದ್ರೂ ಚೆಕ್ ಮಾಡಮ್. ಇದನ್ನ ಎಲ್ಸಿಎಂ ತೆಗಿಬೇಕಾದಾಗ 2ರಲ್ಲಿ ಫಸ್ಟ್ ನೀವು ಪ್ರೈಮ್ ನಂಬರ್ಸ್ ಫಸ್ಟ್ 2ರಲ್ಲಿ, ಆಮೇಲೆ 3ರಲ್ಲಿ, ಆಮೇಲೆ 5ರಲ್ಲಿ, 7ರಲ್ಲಿ, 11ರಲ್ಲಿ, 13ರಲ್ಲಿ, ಈ 17ರಲ್ಲಿ, 19ರಲ್ಲಿ ಹಿಂಗೆ ಹೋಗ್ತಾ ಅಂದ್ರೆ ಪ್ರೈಮ್ ನಂಬರ್ಸ್ ಇಂದನೇ ಭಾಗಿಸ್ತಾ ಹೋಗ್ಬೇಕು. 2 6ಲಿ, 2 8ಲಿ, ನೆಕ್ಸ್ಟ್
ಎರಡ ಮೂರ್ಲೆ ಎರಡ ನಾಲ್ಕಲೆ ನೆಕ್ಸ್ಟ್ ಮೂರಕ್ಕ ಮೂರು ಎರಡ ಎರಡ್ಲೆ ಇನ್ನು ಎರಡಲೆ ಹೋಗ್ತೈತಿ ಮೂರಕ್ಕ ಮೂರು ಎರಡ ಒಂದ್ಲೆ ನೆಕ್ಸ್ಟ್ ಇಲ್ಲಿ ಮೂರನ್ನು ತಗೋಬೇಕು ಎರಡ್ಲೆ ನಾಲ್ಕು ನಾಲ್ಕೇಳೆ ಎಂಟು ಎಂಟೇಳೆ 16 16 ಮೂರ್ಲೆ 48 LCM ಬಂತು 12 ಎಷ್ಟಲೆ 48 12 ನಾಲ್ಕಲೆ 48 16 ಎಷ್ಟೇ 48 16 ಮೂರ್ಲೆ 48 ಈಗ 11 ನಾಲ್ಕಲೆ 44 ಪ್ಲಸ್ ಹಾಕ್ರಿ 15 ಮೂರ್ಲೆ 45 ಈಗ ಕೆಳಗಡೆ 48ಕ್ಕ 48 ಇರುತ್ತೆ ಇವು ಎರಡನ್ನ ಪ್ಲಸ್ ಮಾಡ್ಬೇಕು 45 45 90 ಆಗತ್ತಾ ಅದ್ರ ಒಂದ್ ಕಮ್ಮಿ ಇದೆ ಅಂದ್ರೆ 89 ಆಯ್ತು 45 90 ಆಗುತ್ತಾ ಒಂದು ಕಮ್ಮಿ ಇದೆ 89 ಆಗ್ತೈತಿ ರೈಟ್ ಸೊ ಈಗ ಕಡ್ತು ಹೋಗುತ್ತಾ ಏನ ನೋಡ್ಬೇಕು ಈಗ ನೋಡಿ ಏನಾದ್ರು ಕಡ್ತು ಹೋಗುತ್ತಾನ ಇಲ್ಲ ಕಡ್ತು ಹೋಗುದಿಲ್ಲ ಸೊ ಅಂದ್ರ ಈ ಸದ್ಯಕ್ಕೆ ಏನ್ ಮಾಡೋಣ 89 ಡಿವೈಡೆಡ್ ಬೈ 48 89 ಡಿವೈಡ್ ಬೈ 48 ಮೈನಸ್ 13 ಬೈ 24 ಐತಿ ಇಲ್ಲಿ ಇದು ಎರಡರ ಮೊತ್ತ ಇಷ್ಟು ಬಂತು ಇದನ್ನ ಮೈನಸ್ ಮಾಡ್ಬೇಕಲ್ಲ ನೋಡ್ರಿ ಈಗ ಇವೆರಡರ ಲಸ ತೆಗೋಣ ಸದ್ಯಗೆ 24 ಎರಡೇ 48 ಇವೆರಡು ಸಂಖ್ಯೆ ದೊಡ್ಡ ಸಂಖ್ಯೆ 48 ಐತಿ ಚಿಕ್ಕ ಸಂಖ್ಯೆ ಗುಣಾಕಾರ ಏನು ಮಗ್ಗಿಯನ್ನು ಓದಿದಾಗ ಇದೊಂದು ಬಂತು ಏನೋ ಈ ಮಗ್ಗಿಯೊಳಗ 24 ಮಗ್ಗಿ 48 ಬಂತು ಅಂತಂದ್ರೆ ಅದೇ ಲಸ್ ಆಗತ್ತಾ 24 ಅಪವರ್ತ್ಯ ಬರದ್ರ ಅದು ಈ ಸಂಖ್ಯೆ ಬರ್ತೈತಿ ಅಂದ್ರೆ 48 ಲಸ ಬರ್ತೈತಿ ಎಸ್ 48 ಒಂದ್ಲೇ 48 24 ಎರಡೇ 48 89 ಒಂದ್ಲೇ 89 ಮೈನಸ್ 13 ಎರಡೇ 26 ಅಂದ್ರೆ ಈಗ 89ರಲ್ಲಿ 26 ಕಳಿಬೇಕು ಎಷ್ಟು ಉಳಿತು 9 6 ಇಲ್ಲಿ 3 ಉಳಿತು ಓಕೆ 8ರಲ್ಲಿ 2 6 ಉಳಿತು 63 ಆಯ್ತು 63 ಡಿವೈಡೆಡ್ ಬೈ 48 ನೋಡ್ರಿ ಈಗ ಇವು ಎರಡು 3ರ್ಲೆ ಕಡ್ತೋತಾವ್ ಹೌದಾ ನೋಡಿ ಎಷ್ಟಲ್ಲಿ ಹೋಗ್ತಾವ 3 2 6 3 1 3 23 63 ಇಲ್ಲಿ 3 16 16 3 48 ಅಂದ್ರೆ 21 ಡಿವೈಡೆಡ್ ಬೈ 16 ಉತ್ತರ ಬಂತು ಇದು 21 ಡಿವೈಡ್ ಬೈ 16 ಅಂತಕ್ಕಂಥದ್ದು ಇದರ ಏನಾದ್ರು ಐತ ನೋಡ್ರಿ ಇಲ್ಲ ಸೊ ಹಂಗಂದ್ರೆ ಇದು ವಿಷಮ ಇದೆ ಮಿಶ್ರಿತ ತರ್ಬೇಕು ನಾವು ಮಿಶ್ರಿತ ತರ್ಬೇಕಂದ್ರೆ 16 ಒಂದ್ಲೇ 16 ಮ್ಯಾಲ ಎಷ್ಟು ಉಳಿತು 21 16 ಹೋದ್ರೆ 5 ಉಳಿತು ಡಿವೈಡೆಡ್ ಬೈ 16 1 ಪೂರ್ಣಾಂಕ 5 16 ಅಂಶ 1 ಪೂರ್ಣಾಂಕ 5 16 ಅಂಶ ಅಂದ್ರೆ ಉತ್ತರ ಸ್ವಲ್ಪ ನಿಮಗೆ ಕಾಣ್ತಾ ಇಲ್ಲ ಉತ್ತರ ಬಿ ಆಗ್ತೈತಿ ನೀವು ಮತ್ತೆ ಇದನ್ನ ನೋಡ್ಕೊಂಡ್ರೆ ಸ್ವಲ್ಪ ನೋಡ್ಲಿಕ್ಕೆ ಒಂದ್ ಸ್ವಲ್ಪ ಸಣ್ಣದಿದೆ ಬಟ್ ವರ್ಕ್ ಜಾಸ್ತಿ ಇದೆ ಓಕೆ ಪರ್ಫೆಕ್ಟ್ ಆಗಿ ಇದನ್ನ ತಿಳ್ಕೊರಿ ಈ ತರ ಒಂದಿಷ್ಟು ಲೆಕ್ಕ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ರಿ ರೈಟ್ ಓಕೆ ಮತ್ತೆ ಇದು ಸರಳೀಕರಣೆ ಬಂತು ಅದು 2017ರಲ್ಲಿ ಈ ಪ್ರಶ್ನೆಯನ್ನ ಸೈನ್ಸ್ ಸ್ಕೂಲ್ ಎಕ್ಸಾಮ್ ದಲ್ಲಿ ಮತ್ತೆ ಕೇಳಿದರೆ ನೋಡಿ ಆಲ್ಮೋಸ್ಟ್ ಇವತ್ತಿನ ಎಲ್ಲ ಪ್ರಶ್ನೆಗಳು ಫ್ರಾಕ್ಷನ್ಸ್ ಸಂಬಂಧಪಟ್ಟಂತೆ 3 4 ಒಂದು ಕ್ವಶನ್ಸ್ ಈ ಫ್ರಾಕ್ಷನ್ ಮೇಲೆ ಬರ್ತಾವ ಭಿನ್ನರಾಶಿ ಮೇಲೆ ಬಹಳ ಈಸಿ ಇದೆ ಸರಳ ರೂಪಕ್ಕೆ ತನ್ನಿ ಸಿಂಪ್ಲಿಫೈ ಎಸ್ ನೋಡ್ರಿ ಏನಿದೆ ಇಲ್ಲಿ 6.3 ಮೈನಸ್ 2.34 ಮೈನಸ್ 1.2 5 ಮೊದಲ ಎರಡು ಲೆಕ್ಕಗಳಲ್ಲಿ ಪ್ಲಸ್ ಮಾಡಬೇಕಾಗಿತ್ತು ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ ಸೊ ಅಂದ್ರೆ ಇಲ್ಲಿ ಇದಕ್ಕೂ ಮೈನಸ್ ಚಿಹ್ನೆ ಇದೆ ಇದಕ್ಕೂ ಮೈನಸ್ ಚಿಹ್ನೆ ಇದೆ ಎರಡನ್ನೂ ನಾವು ಕೂಡಿಸಿ ಮೈನಸ್ ಚಿಹ್ನೆ ಕೊಡ್ಬೇಕು ಹೌದಾ ಇದಕ್ಕೆ ಕೂಡಿಸ್ಲಿಕ್ಕೆ ಯಾವುದೂ ಇಲ್ಲ 6.3 ಐತಿ ಈಗ ಇವು ಎರಡನ್ನು ಕೂಡಿಸ್ಬೇಕು ನಾವು ಓಕೆ ಒಂದಿಲ್ಲಿ ಈಸಿ ಮೆಥಡ್ ನಾನು ನಿಮಗೆ ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಟ್ರೆಡಿಷನಲ್ ಮೆಥಡ್ ತಿಳ್ಕೊಂಡ್ಬಿಡ್ರಿ ರೈಟ್ ಈಗ ನೋಡಿ ಇವು ಎರಡನ್ನು ಕೂಡಿಸಿ ಮೈನಸ್ ಚಿಹ್ನೆ ಕೊಡ್ಬೇಕು ನಾನು ಏನಾಗ್ತೈತಪ್ಪ ಎರಡು ಕೂಡಿಸಿದ್ರೆ ಮೈನಸ್ ಚಿಹ್ನೆ ಕೊಟ್ರ ನೋಡಿ 2.34 ಪ್ಲಸ್ 1.25 ಸರ್ ನೀವು ಇಲ್ಲಿ ಮೈನಸ್ ಐತಿ ಪ್ಲಸ್ ಹಾಕಿರಿ ಆಯ್ತು ಬಂದು ಉತ್ತರಕ್ಕೆ ಮೈನಸ್ ಹಾಕೋಣ ಯಾಕ ಎರಡು ಮೈನಸ್ ಅದಾವ ಮೈನಸ್ ಎಷ್ಟೇ ಸಂಖ್ಯೆಗಳಿದ್ರು ಅವುಗಳನ್ನು ಕೂಡಿಸಿ ಅದಕ್ಕೆ ಮೈನಸ್ ಚಿಹ್ನೆ ಕೊಡಬೇಕು ಸೊ ಅದನ್ನೇ ನಾ ಇಲ್ಲಿ ಮಾಡ್ತಿದ್ದೀನಿ ಓಕೆ ನೋಡಮ್ಮ ಈಗ ಇದು ಪೂರ್ಣಾಂಕ ಇದೆ ಕೂಡಿಸಿದ್ರ 3 ಬಂತು ಪ್ಲಸ್ 3.4 ಪ್ಲಸ್ 2.5 ಶಾರ್ಟ್ ಮೆಥಡ್ ಮಾಡ್ಕೊಳ್ಳೋಣ ಓಕೆ 3ಕ್ಕ 3 ಪ್ಲಸ್ 5 4 20 ಆಗ್ತೈತಿ ಲಸ 4 5 20 5 4 20 5 3 15 ಆಗ್ತೈತಿ ಪ್ಲಸ್ 4 2 8 ಆಗ್ತೈತಿ ಸೊ ಇಸ್ ಈಕ್ವಲ್ ಟು 3ಕ್ಕ 3 ಎರಡನ್ನು ಸೇರಿಸಿದ್ರ 23 ಡಿವೈಡೆಡ್ ಬೈ 20 ಆಗ್ತೈತಿ ಸೊ ಈಗ ಇದನ್ನ
ಮಿಶ್ರಿತ್ ಅಂದ್ರೆ 21 20 ಅಂದ್ರೆ ಈ 3 ಬರೆಯಮ್ಮು ಪ್ಲಸ್ ಹಾಕೋಣ 21 20 ಮ್ಯಾಲೆ 3 ಉಳಿತು ಕೆಳಗಡೆ 20 ಉಳಿತು ಈಕ್ವಲ್ ಟು 3 + 1 4 ಪೂರ್ಣಾಂಕ 3 20 ಅಂಶ ಬಂತು 4 ಪೂರ್ಣಾಂಕ 3 20 ಅಂಶ ಬಂತು 4 ಪೂರ್ಣಾಂಕ 3 20 ಅಂಶಕ್ಕ ನಾವು ಮೈನಸ್ ಕೊಡಬೇಕು ಯಾಕ ಇವೆರಡೂ ಸಂಖ್ಯೆಗಳು ಮೈನಸ್ ಅದವು ಎರಡನ್ನು ಕೂಡಿಸಿ ಬಂದಂತ ಉತ್ತರಕ್ಕೆ ಮೈನಸ್ ಕೊಡಬೇಕು ರೈಟ್ ಈಗ ಮುಂದೆ ಹೋಗೋಣ ಅಂತ ಒಂದ್ ಸ್ವಲ್ಪ ಇಲ್ಲಿ ಶಾರ್ಟ್ ಮೆಥಡ್ ಮಾಡ್ಬೋದು ಇದ್ರ ಈ ಲೆಕ್ಕ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸ್ಬೇಕು ಅಂತಂದ್ರೆ ಈ ಸಂಖ್ಯೆಯಲ್ಲಿ ಇದನ್ನ ಕಳೆಯಬೇಕು ಅಂತ 6ರಲ್ಲಿ 4 ಕಳೆದು ಬಿಟ್ರೆ 2 ಉಳಿತು ನೋಡ್ರಿ ಸಿಂಪಲ್ ಮೆಥಡ್ 6ರಲ್ಲಿ 4 ಕಳೆದು ಬಿಟ್ರೆ 2 ಉಳಿತು ಇಲ್ಲಿ ಏನೈತಿ 3 10 ಐತಿ ಅದನ್ನ ಬರೀಬೇಕು ಮೈನಸ್ ಹಾಕ್ರಿ 4 ಆಲ್ರೆಡಿ ಕಳೆದು ಬಿಟ್ಟಿರಿ ಉಳಿದಿರೋದು 3 20 ಮಾತ್ರ ಐತಿ ಸೊ ಈಗ ಈ ವಿಷಮಕ್ಕ ತಗೊಂಡು ಬರ್ರಿ ಮುಂದುವರೆಯೋಣ ಅಂತ 10 2 20 20ಕ್ಕೆ 3 ಕೂಡಿಸಿದ್ರೆ 23 ಡಿವೈಡೆಡ್ ಬೈ 10 ಆಯ್ತು ಮೈನಸ್ 3 20 3 20 ಸೊ ಎರಡರ ಲಸ ತಕೊಂಡ್ರ ಎಷ್ಟು ಬಂತಂದ್ರೆ ಲಸ 20 ಬರುತ್ತೆ 10 ಮತ್ತು 20ರಲ್ಲಿ ದೊಡ್ಡ ಸಂಖ್ಯೆ 20 ಐತಿ ಚಿಕ್ಕ ಸಂಖ್ಯೆ ಅಪವರ್ತ್ಯ ಬರೋದು 20 ಬರುತ್ತೆ ಹಾಗಾಗಿ ಲಸ 20 10 2 20 21 20 ಅಂದ್ರೆ 23 2 46 ಮೈನಸ್ 3 ಈಕ್ವಲ್ ಟು 46 3 ಹೋದ್ರೆ 43 ಬಂತು ಕೆಳಗಡೆ 20 ಬಂತು 43 ಯಾವ ಮಗ್ಗೆಲೆ ಭಾಗ ಹೋಗುದಿಲ್ಲ ಸೊ ಅದಕ್ಕ 22 40 ಮ್ಯಾಗ 3 ಉಳಿತು ಕೆಳಗಡೆ 20 2 ಪೂರ್ಣಾಂಕ 3 20 2 ಪೂರ್ಣಾಂಕ 3 20 ಎ ಉತ್ತರ ರೈಟ್ ಇದನ್ನ 2017ರಲ್ಲಿ ಪ್ರಶ್ನೆ ಮಾಡಿದ್ದಾರೆ ನೋಡ್ಲಿಕ್ಕೆ ಲೆಕ್ಕ ಸಣ್ಣದು ಬಟ್ ಟೈಮ್ ಹಿಡಿತೈತಿ ಈ ಭಿನ್ನರಾಶಿ ಲೆಕ್ಕಗಳಲ್ಲಿ ಟೈಮ್ ಹಿಡಿತೈತಿ ಶಾರ್ಟ್ ಮೆಥಡ್ ಅನ್ನ ಪ್ರಾಕ್ಟೀಸ್ ಮಾಡೋದು ಬೆಸ್ಟ್ ನೀವು ಓಕೆ ಒಂದಿಷ್ಟು ಒಟ್ಟ ಸೈನ್ಸ್ ಸ್ಕೂಲಿಗೆ 50 ಕ್ವಶನ್ಸ್ ಇರ್ತಾವ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ನಿಮ್ಮ 3 ಅಂಕ ಸಿಗ್ತಾವ ಅಂದ್ರೆ ಮ್ಯಾಥಮೆಟಿಕ್ಸ್ ಅನೇ 50 ಕ್ವಶನ್ ಇರ್ತಾವ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಅಂದ್ರೆ 150 ಮಾರ್ಕ್ಸ್ ಇರುತ್ತೆ ಒಂದಿಷ್ಟು ಪ್ರಶ್ನೆಗಳು ಬಹಳ ಸುಲಭ ಇರ್ತಾವ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಕ್ಲೀನ್ ಆಗಿ ಓದ್ಬೇಕು ಏನ್ ಕೇಳಿದಾರ ಏನೇನು ಕೊಟ್ಟಾರ ಅಂತ ಅರ್ಥ ಮಾಡ್ಕೊಂಡ್ರೆ ನಿಮಗೊಂದಿಷ್ಟು 60-70% ನಿಮ್ಗೆ ಉತ್ತರ ಬಂದಿರುತ್ತೆ ಏನ್ ಮಾಡ್ಬೇಕಂತ ನೀವು ಫಸ್ಟ್ ಯೋಚನೆ ಮಾಡಬೇಕು ಆನಂತರ ಪೆನ್ನಿ ಕೆಲಸ ಕೊಡ್ಬೇಕು ಓಕೆ ಈ ತರನ ಮುಂದುವರಿರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ ಇಪ್ಪತ್ತೊಂದು ಪೂರ್ಣಾಂಕ 5 8 13.38 ಕಳೆಯಿರಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ 2008ರಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಇಟ್ಸ್ ಎ ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ ಯಾವ್ದ್ರಿಂದ ಕಳಿಬೇಕು ಇದರಿಂದ ಇದನ್ನ ಕಳಿಬೇಕು ಈಗ ನೋಡ್ರಿ 21.58 ಮೈನಸ್ 13.35 ಮಕ್ಕಳಿಗೆ ತಿಳ್ಕೋರಿ ಬಹಳ ಶಾರ್ಟ್ ಮೆಥಡ್ ಸಿಕ್ಬಿಡುತ್ತೆ ನಿಮ್ಗೆ ಈ ಲೆಕ್ಕ ನೋಡಿದ ತಕ್ಷಣ ನಿಮ್ಗೆ ಏನ್ ಅನಿಸ್ಬೇಕು ಅಂತಂದ್ರೆ ಇದರಲ್ಲಿ ಇದನ್ನ ಕಳಿಬೇಕು ಪೂರ್ಣ ಸಂಖ್ಯೆಯಲ್ಲಿ ಪೂರ್ಣ ಸಂಖ್ಯೆನ ಕಳೆದು ಬಿಡ್ರಿ 21ರಾಗ 13 ಕಳೆದು ಬಿಟ್ರಿ 21ರಾಗ 13 ಕಳೆಯೋಣ 11ರಲ್ಲಿ 3 ಹೋದ್ರೆ 8 ಹೌದಾ ಇಲ್ಲಿ ಎಷ್ಟು ಉಳಿತು 0 21ರಾಗ 13 ಹೋದ್ರೆ ಎಷ್ಟು ಉಳಿತು ನೋಡ್ರಿ 8 ಉಳಿತು 8 ಪೂರ್ಣಾಂಕ 5 8 ಮೈನಸ್ 13 ಕಳೆದಿರಿ 3 5 ಮಾತ್ರ ಉಳಿತಲ್ಲಿ ಸೊ ಈಗ 8 8 64 5 ಕೂಡಿಸಿದ್ರೆ 69 8 8 64 69 ಡಿವೈಡ್ ಬೈ 8 ಮೈನಸ್ 3 5 3 5 ಸೊ ಲಸ ಎಷ್ಟು ಬರ್ತಂದ್ರೆ 40 ಬರುತ್ತೆ ಲಸ 8 5 40 5 8 40 69 ಇಂಟು 5 ಮಾಡ್ಬೇಕು ನೀವು 69 ಇಂಟು 5 ನೋಡ್ರಿ ಏನ್ ಬರ್ತೈತಿ ಸೊ ಈಗ 5 9 45 ಕ್ಯಾರಿ 4 5 6 34 34 345 ಬಂತು 345 ಇಲ್ಲಿ ಮೈನಸ್ ಮಾಡ್ತೀರಿ 8 3 24 ನೋಡೋಣ ಎಷ್ಟು ಬರ್ತೈತಿ ಅಂತ ಸೊ ಈಗ 345ರಲ್ಲಿ ಎಷ್ಟು ಕಳಿಬೇಕು ನಾವು 24 ಅನ್ನು ಕಳಿಬೇಕು ಎಷ್ಟು ಬಂತು ನೋಡ್ರಿ ಇಲ್ಲಿ 1 ಉಳಿತು ಇಲ್ಲಿ 2 321 ಉಳಿತು 321 ಡಿವೈಡೆಡ್ ಬೈ
40. ನೋಡ್ರಿ 321/40 ಇದು ವಿಷಮ ಭಿನ್ನ ರಾಶಿ ಐತಿ. ಕಡತ ಹೋಗುತ್ತೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ದೊಡ್ಡ ಸಂಖ್ಯೆ ಐತಿ. ನೋಡಮಂತ ಈಗ ನಾವು ಮಿಶ್ರ ತರಮು ಗೊತ್ತಾಗುತ್ತೆ ಕಡತ ಹೋಗುತ್ತಿಲ್ಲ ಅಂತೇಳಿ. ಈಗ 321ಕ್ಕ ಭಾಗಿಸೋಣ. ಎಷ್ಟರಲ್ಲೇ 40ರಲ್ಲೇ ಭಾಗಿಸೋಣ. ಒಂದು ಶಾರ್ಟ್ ಮೆಥಡ್ ನೋಡ್ರಿ, ಇಲ್ಲಿ 4 ತೋಡ್ರಿ, ಇಲ್ಲಿ 3 ತೋರಿ, ಭಾಕರ ಮಾಡಕ್ ಬರಲ್ಲ. ಅವಾಗ ಇನ್ನೊಂದು ಸಂಖ್ಯೆ ತೋರಿ, 8 4 32. 4 ಅಂದಾಗ 8 4 32, ಮುಂದೊಂದು 0. ಈಗ 1 ಉಳಿತು, ಇಲ್ಲಿ 0, ಇಲ್ಲಿ 0. 4.140. ಉತ್ತರ ಎಷ್ಟು? 4 8 32. ಯಾಕಲೇ ಅಲ್ಲ, 8 32 ಅಂದ್ರೆ 8.140 ಬಂತು. 8.140, 8.140. ಉತ್ತರ ಕ್ಲಿಯರ್ ಆಯ್ತು. ನೋಡ್ಲಿಕ್ಕೆ ಸಣ್ಣ ಲೆಕ್ಕ, ಆದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಇಂಥವನ್ನ ಪ್ರಾಕ್ಟೀಸ್ ಮಾಡಿ. ಸಿಂಪಲ್ ಐತಿ. 21 13 ಕಳಿರಿ, 8 ಉಳಿತು. 5 8 ಅಂಶಕ್ಕೆ 5 8 ಅಂಶ, ಮೈನಸ್ಕ್ಕೆ ಮೈನಸ್, 13 ಕಳೆದ್ರಿ, ಹಚ್ಕೋಬಾಡ್ರಿ. 3 5 ಅಂಶಕ್ಕೆ 3 5 ಹಚ್ಕೊಡ್ರಿ. ಮುಂದಿನ ಎಲ್ಲ ಕಂಟಿನ್ಯೂ ಮಾಡ್ಕೊಂತ ಹೋಗ್ರಿ. ಇಲ್ಲಿ ಅಷ್ಟು ನಿಮ್ಗೆ ಅರ್ಥ ಆದ್ರೆ ಸಾಕಿದು. ಪ್ರಶ್ನೆ ಮತ್ತು ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆ ಹೋಗಕ್ಕಿಂತ ಮುಂಚೆ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ, ಇಲ್ಲಿ 3, 4, 5 ಮತ್ತು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರದಿಂದ ತರಗತಿಗಳು ಆರಂಭ ಆಗ್ತಾವು. ಅದಕ್ಕೆ ಈಗಾಗಲೇ ಪ್ರವೇಶಗಳು ನಾವು ಆರಂಭ ಮಾಡಿದ್ದೀವಿ. ಪ್ರವೇಶಕ್ಕಾಗಿ ನೀವು 9743025830 ನಂಬರ್ಗೆ ಕಾಲ್ ಮಾಡಿ. ಸಂತೋಷಿ ಹಳ್ಳಿ ಅಂತ ಅದಕ್ಕೆಲ್ಲ ಮುಖ್ಯಸ್ಥರದಾರೆ. ಇಂಗ್ಲಿಷ್ ಲೆಕ್ಚರರ್ ಅವರು ತುಂಬಾ ಅದ್ಭುತವಾಗಿ ಇಂಗ್ಲಿಷ್ ಗ್ರಾಮರ್ ಅನ್ನ ಮತ್ತು ಆ ಸಂಸ್ಥೆ ನಡೆಸ್ತಕ್ಕಂಥ ಒಂದು ಎಬಿಲಿಟಿ ಇದೆ. ಸೊ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರ, ನೀವು ಅವರಿಗೆ ಸಂಪರ್ಕಿಸಬಹುದು. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಇದು ಬಹಳಷ್ಟು ಬಾರಿ ಈ ತರ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಿದ್ದಾನ, ಗಮನಿಸ್ರಿ. ವೆರೈಟಿ ಆಫ್ ಕ್ವಶನ್ ತಗೊಂಡ್ ಬಂದಿನಿ ಇಲ್ಲಿ. ರೈಟ್, 37.12 ಅಂಶದಲ್ಲಿ ಎಷ್ಟು 1/8 ಅಂಶಗಳಿವೆ? ಅಂದ್ರೆ ಇದರಲ್ಲಿ 1/8 ಅಂಶ ಎಷ್ಟು ಅದಾವು, ಅದನ್ನ ಹೆಂಗ್ ಮಾಡ್ಬೇಕು ನೋಡ್ರಿ. ಹೌ ಮೆನಿ 1/8 ಆರ್ ದೇರ್ ಇನ್ 37 ಹೋಲ್ 1/2? ಸಿಂಪಲ್. ಇದ್ರಲ್ಲಿ ಏನ್ ಮಾಡ್ಬೇಕಂದ್ರೆ 37.12 ಅಂಶದಲ್ಲಿ ಎಷ್ಟದಾವು 1/8 ಅಂಶಗಳು ಅಂತಂದ್ರೆ ಭಾಗಿಸ್ಬೇಕು ನೀವು. 10ರಲ್ಲಿ 2 ಏಸದವಪ್ಪ ಅಂತಂದ್ರ 2 1 2 5 2 5 ಅದಾವ ನೋಡ್ರಿ. ಬೇಕಾರೆ 2 + 2 + 2 + 2 + 2 ಏಸದ 1 2 3 4 5 ಎಲ್ಲವನ್ನು ಕೂಡಿಸ್ರಿ 10 ಬರ್ತೈತಿ. ಹಿಂಗ ಮಾಡೋದಕ್ಕಿಂತ 10ರಾಗ 2 ಏಸದಪ್ಪ ಅಂದ್ರೆ 2ರಲ್ಲೇ ಭಾಗಿಸಿದ್ರೆ ಉತ್ತರ ಸಿಗುತ್ತೆ ನಿಮ್ಗೆ, 5 ಐತಿ. ಹಂಗ ಸೇಮ್ ಇಲ್ಲಿ 37.1/2 ಅಲ್ಲಿ ಹೌ ಮೆನಿ 1/8 ಆರ್ ದೇರ್ ಭಾಗಿಸ್ಬೇಕು. 37 2 74 74 1 75 ಡಿವೈಡೆಡ್ ಬೈ 2. ಇಲ್ಲಿ ಈ ಭಾಗಾಕಾರ ಇರುವುದು ಗುಣಾಕಾರ ಆದಾಗ ಇಲ್ಲಿ ರೆಸಿಪ್ರೋಕಲ್ ಆಗಿ ಬರ್ಕೋಬೇಕಾಗತ್ತೆ. ಸೊ ರೆಸಿಪ್ರೋಕಲ್ ಆಫ್ 1/8 is 8/1. ವ್ಯತ್ಕ್ರಮ ಆಗ್ತೈತಿ 1/8 ವ್ಯತ್ಕ್ರಮ ಆಗ್ತೈತಿ. ಇದು ಭಿನ್ನರಾಶಿ ಆ ಭಾಗಾಕಾರದಲ್ಲಿ. ಕಡತ ಹೊಡಿರಿ. 4 1 2 1 2 4 8 75 4 ಮಾಡಬೇಕು. 75 × 4 ಮಾಡಿದ್ರೆ 4 5 20 ಕ್ಯಾರಿ 2 4 7 28 1 2 30. ಉತ್ತರ 300 ಆಯ್ತು. 300 ಉತ್ತರ ಬರ್ತೈತಿ. ಅಂದ್ರೆ 300 ಏನಪ್ಪಾ ಅಂದ್ರೆ 1/8 ಅಂಶಗಳು ಈ ಒಂದು ಸಂಖ್ಯೆಯಲ್ಲಿ 300 ಅದಾವು ಅಂತ ಅರ್ಥ. ಅಂದ್ರೆ ಎ ಆಪ್ಷನ್ ಕರೆಕ್ಟ್. ಓಕೆ ಮಕ್ಕಳೇ, ನಿಮ್ಗೆಲ್ಲ ಬಹಳ ಈಸಿಯಾಗಿ ಅರ್ಥ ಇದೆ ಅಂತ ಅನ್ಕೊಂತೀನಿ. ಮುಂದಿನ ಒಂದು ಪ್ರಶ್ನೆ ನೋಡಿ. ಈ ತರ ಪ್ರಶ್ನೆ ಬರುವಂತ ಸಂಭವ ಹೆಚ್ಚಿದೆ. ಇದನ್ನ ಪ್ರಾಕ್ಟೀಸ್ ಮಾಡಿ. ರೈಟ್, ಎಸ್. ಒಂದು ಕುಟುಂಬದಲ್ಲಿ ಹಾಲಿನ ದೈನಂದಿನ ಬಳಕೆಯಲ್ಲಿ ಅಂದ್ರೆ ದಿನ ಬಳಕೆಯಲ್ಲಿ ನಾವು ದಿನಕ್ಕ 2.14 ಲೀಟರ್ ಆಗಿದೆ. ಒಂದ್ ದಿನಕ್ಕ ಒಂದು ಮನೆಯಲ್ಲಿ ಇಷ್ಟು ಹಾಲನ್ನ ಬಳಸ್ತೀವಿ ಅಂತ ಅನ್ಕೊಡ್ರಿ. ಸೆಪ್ಟೆಂಬರ್ ತಿಂಗಳಲ್ಲಿ ಆ ಕುಟುಂಬವು ಸೇವಿಸುವ ಅಥವಾ ಬಳಸುವ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳೋರು. ಹೌದಾ? ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ ಸೆಪ್ಟೆಂಬರ್ ಅಂತಾನೆ ಬಳಸಿದಾರೆ. ಯಾಕಂತಂದ್ರೆ ಸೆಪ್ಟೆಂಬರ್ದಲ್ಲಿ ಎಷ್ಟು ದಿನ ಇರ್ತಾವು, ಒಂದು ದಿನದಲ್ಲಿ ಎಷ್ಟು ಬಳಸ್ತೀವಿ ನಾವು, ಸೆಪ್ಟೆಂಬರ್ ದಿನಗಳೆಷ್ಟು ನೋಡ್ರಿ. ಹಿಂಗ ನೀವು ಹಿಡ್ಕೊಳ್ರಿ. ಈ ದಿಬ್ಬಿದ್ರೆ 31, ದಿಬ್ಬಿ ತೆಗು ದಿಬ್ಬಿ ತೆಗು ದಿಬ್ಬಿ ತೆಗು ದಿಬ್ಬಿ ದಿಬ್ಬಿ ಅಂದ್ರೆ ಜನವರಿ 31, ಫೆಬ್ರವರಿ 28, ಮಾರ್ಚ್ 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31,
ಆಗಸ್ಟ್ 31, ಸೆಪ್ಟೆಂಬರ್ 30. ಅಂದ್ರೆ ನೋಡ್ರಿ ನೀವು, ಈಗ ಸೆಪ್ಟೆಂಬರ್ದಲ್ಲಿ 30 ದಿನಗಳದಾವ್. ಅದು ಗೊತ್ತಿರ್ಬೇಕು ನಿಮಗ, 31, 30. ಹಂಗಾಗಿ ನಿಮ್ಗೆ ಉತ್ತರ ಬರ್ತಾ ನೋಡಿಲಿ. ಒಂದು ಕುಟುಂಬದಲ್ಲಿ ದೈನಂದಿನ ಬಳಕೆಯಲ್ಲಿ 2.14 ಲೀಟರ್ ಬಳಸ್ತಾರ. ಒಂದು ದಿನಕ್ಕ ಇಷ್ಟು ಹಾಲು ಬಳಸಿದ್ರ ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ಬಳಸಿದಂಗ ಆಗುತ್ತಂತ ಅವ್ರ ಪ್ರಶ್ನೆ ಇದೆ. ರೈಟ್, ಓಕೆ. ನೋಡ್ರಿ, ಈಗ ಒಂದು ದಿನಕ್ಕ 2.12 ಲೀಟರ್ ಆದ್ರೆ 30 ದಿನಕ್ಕೆ ಎಷ್ಟು ಇಂಟು ಮಾಡ್ಬಿಡುದು, 2.14 ಮಾಡ್ಬಿಡುದು. ನೋಡ್ರಿ ಏನಾಗುತ್ತೆ ಇದ್ರ ಕೆಳಗೆ ಏನಾದ್ರು 1 ಇರ್ತೈತಿ, ಇಜ್ಕೊಲ್ ಟು ಹಾಕ್ರಿ 30/1 1 ಇಂಟು 2 4 8 1 9 ಡಿವೈಡ್ ಬೈ 4 ಆಗ್ತೈತಿ. ಸೊ ಈಗ 2 2 2 15 15 9 19 135 ಡಿವೈಡೆಡ್ ಬೈ 2 ಬರ್ತೈತಿ. ಇದೆಲ್ಲ ನೋಡ್ಕೊಡಿ, ಎಲ್ಲ ಆಪ್ಷನ್ಗಳು ಹೆಂಗ್ ಬಂದು ಅಂತೇಳಿ. ಅಂದ್ರೆ ಈಗ 135ಕ್ಕ ನೀವು ಎಷ್ಟರಲ್ಲೇ ಭಾಗಿಸ್ಬೇಕಂದ್ರ 2ರಲ್ಲೇ ಭಾಗಿಸ್ಬೇಕು. 2 6 12, 1 ಉಳಿತು 5 ಇಳಿಸ್ಕೋರಿ. 2 7 14, 1 ಉಳಿತು 67.12 67.12 ಲೀಟರ್. ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ಹಾಲು ಬಳಕೆ ಆಗುತ್ತಂದ್ರ 67.12 ಲೀಟರ್. ಯಾಕೆ ಇಂಟು ಮಾಡ್ಬೇಕಂದ್ರ ಒಂದ್ ದಿನಕ್ಕೆ ಇಷ್ಟು ಬಳಸ್ತೀವಿ, 30 ದಿನಕ್ಕೆ ಎಷ್ಟು ಅಂದಾಗ ಇಂಟು ಮಾಡ್ಬೇಕು. ಓಕೆ, ಸಿಂಪಲ್ ಆಗಿದೆ, ಅರ್ಥ ಅಂತ ಅನ್ಕೊಂತೀನಿ. 67.12 67.12 ಸಿ ಆಪ್ಷನ್ ಇಲ್ಲಿ ರೈಟ್ ಆಗುತ್ತೆ. ರೈಟ್, ಮುಂದಿನ ಒಂದು ಪ್ರಶ್ನೆ, 8ನೇ ಪ್ರಶ್ನೆ. ಅದಕ್ಕಿಂತ ಮುಂಚಿತವಾಗಿ ಮಕ್ಕಳೇ ನಿಮ್ಗೆ ಗೊತ್ತಿರಲಿ, ಆತ್ಮೀಯ ಪಾಲಕರೇ, ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನಲ್ಲಿನೇ ಈ 6ರಿಂದ ಹಿಡಿದುಕೊಂಡು 10ನೇ ತರಗತಿವರೆಗೆ 6ನೇ ಕ್ಲಾಸ್ 7ನೇ ಕ್ಲಾಸ್ 8ನೇ ಕ್ಲಾಸ್ 9ನೇ ಕ್ಲಾಸ್ ವಿಶೇಷವಾಗಿ ಸ್ಪೆಷಲ್ ಕ್ಲಾಸಸ್ ಫಾರ್ 10th ಸ್ಟ್ಯಾಂಡರ್ಡ್ SSLC ಮಕ್ಕಳಿಗೆ. ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ, ಹೋದ ವರ್ಷ ಎಕ್ಸಾಮ್ಸ್ ಎಲ್ಲ ಬಹಳ ಟೈಟ್ ಆಗಿದೆ, ಬಹಳಷ್ಟು ಮಕ್ಕಳು ಫೇಲ್ ಆಗಿದ್ದಾರೆ. ಸೊ ಹಾಗಾಗಿ ಈ ವರ್ಷ ಇನ್ನೂ ಒಂದು ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮಕ್ಕಳೇ ಸ್ವಂತಿಕೆಯನ್ನು ಬೆಳೆಸ್ಕೊಡ್ರಿ. ಹಾಗಾಗಿ ಅಭ್ಯಾಸಕ್ಕಾಗಿ, ಉತ್ತಮ ಒಂದು ಫಲಿತಾಂಶಕ್ಕಾಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಮರ್ ಕ್ಯಾಂಪಿಗೆ ತಾವೆಲ್ಲ ಅಡ್ಮಿಷನ್ ತಗೊಳ್ರಿ. ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೆ 7760333143 ಅಂತಕ್ಕಂಥ ನಂಬರ್ಗೆ ಅಥವಾ ಉಳಿದ ಯಾವುದೇ ನಂಬರ್ ನೀವು ಕಾಲ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊರಿ. ಸುಮಾರು ವಿದ್ಯಾರ್ಥಿಗಳು ಉಪಯೋಗ ತೊಂದರ 95 ಅಬೋ ಅತಿ ಹೆಚ್ಚು ಮಕ್ಕಳು ನಮ್ಮಲ್ಲಿ ಸ್ಕೋರ್ ಮಾಡಿದ್ದಾರೆ. ಸೊ ಇದರ ಉಪಯೋಗನ ತಾವು ತೆಗೆದುಕೊಳ್ರಿ. ಮೋಸ್ಟ್ಲಿ ಲಾಸ್ಟ್ ಒಂದು ಪ್ರಶ್ನೆ ಅಂತ ಅನಿಸ್ತಾ ಇದೆ. ಓಕೆ, ನೋಡೋಣ. ಎಸ್, 11 ಹೋಲ್ 1/5 ಡಿವೈಡ್ ಬೈ 6 ಹೋಲ್ 1/8 ಬೆಲೆ ಕಂಡು ಹಿಡಿಯಿರಿ. 2011 ಸೈನ್ಸ್ ಸ್ಕೂಲ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಏನು ಕೇಳಿದ್ದಾರೆ. ಎಸ್, ಫೈಂಡ್ ದ ವ್ಯಾಲ್ಯೂ ಆಫ್ 11 ಹೋಲ್ 1/5 ಡಿವೈಡ್ ಬೈ 6 ಹೋಲ್ 1/8. ಸಿಂಪಲ್ ಆಗಿದೆ ನೋಡ್ರಿ. ಇದೊಂದು ಸ್ವಲ್ಪ ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಅದನ್ನ ನಾವು ಇಂಪ್ರಾಪರ್ ತರೋಣ ಅಂತ. 11 5 55 1 ಕೂಡಿಸಿದ್ರ 56 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ ಅಷ್ಟೇ 10 ರೀ. 10 6 60 ಪ್ಲಸ್ 1 61 ಡಿವೈಡೆಡ್ ಬೈ 10 ಆಗ್ತೈತಿ. ಈಕ್ವಲ್ ಟು 56 ಡಿವೈಡೆಡ್ ಬೈ 5. ಇದು ಇದನ್ನು ಭಾಗಾಕಾರ ಹೋಗಿ ಗುಣಾಕಾರ ಆದಾಗ 10 ಡಿವೈಡೆಡ್ ಬೈ 61 ಆಗ್ತೈತಿ. ರೈಟ್. ಸೊ ಇವಾಗ 5 1 5 2 ಕಡ್ತಾ ಹೋಗುದಿಲ್ಲ, 61 ಯಾವ ಮಗ್ಗಿಲಿ ಹೋಗುದಿಲ್ಲ. 56 2 2 2 2 6 12 2 6 12 ಕೈಲ ಬಂತು 1 2 5 10 1 11 112 ಬೈ 61 ಬಂತು. ಸೊ ಈಕ್ವಲ್ ಟು ಇದು ಯಾವ ಭಿನ್ನ ರಾಶಿ ಅಂತಂದ್ರೆ ಇಟ್ ಈಸ್ ಇಂಪ್ರಾಪರ್ ಫ್ರಾಕ್ಷನ್. ಇದು ವಿಷಮ ಭಿನ್ನ ರಾಶಿ. ಅದನ್ನ ಮಿಶ್ರಕ್ಕೆ ತರೋಣ. 112ಕ್ಕ ಎಷ್ಟರಲ್ಲೇ ಭಾಗಿಸೋಣಪ್ಪ ಅಂದ್ರೆ 61ರಲ್ಲೇ ಭಾಗಿಸೋಣ. 61 1 61 61 2 ಜಾಸ್ತಿ ಆಗ್ತೈತಿ, 1 ತಗೊಂಡೋಣ. 61 1 61 12ರಲ್ಲಿ 1 ಕಳೆದ್ರ 1 ಉಳಿತು. ಸಾರಿ, 2ರಲ್ಲಿ 1 ಕಳೆದ್ರ 1 ಉಳಿತು. ಸೊ ಇಲ್ಲಿ 11ರಲ್ಲಿ 6 ಕಳೆದ್ರ 5 ಉಳಿತು, 0. ಅಂದ್ರೆ 1.51 61 1.51 61 ಅಂಶ ಬಂತು. 1.51 61 1.51 61 ಆಪ್ಷನ್ ಬಿ ಆಗ್ತೈತಿ ಇಲ್ಲಿ.
ಓಕೆ ಮಕ್ಕಳೇ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆ ನಿಮಗೆ ಬಹಳಷ್ಟು ಬಾರಿ ಈ ಪ್ರಶ್ನೆನ ಬಂದಿದೆ. ಈ ಕಾನ್ಸೆಪ್ಟ್ ಮೇಲೆ 100% ನಿಮಗೆ ಪ್ರಶ್ನೆ ಬರಬಹುದು. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ನೋಡ್ರಿ, ಒಂದು ಡ್ರಮ್ ನೀರ್ ಹಾಕ್ತಾರಲ್ಲ, ಡ್ರಮ್ ಹೌಸ್ ಇರುತ್ತೆ ನೋಡಿ. ಒಂದು ಡ್ರಮ್ 2/3 ಭಾಗ ತುಂಬಿದೆ. 2/3 ಭಾಗ ತುಂಬಿದೆ ಅಂದಾಗ 3ರಲ್ಲಿ 2 ಭಾಗ ತುಂಬಿದ್ರ 1 ಭಾಗ 3ರಲ್ಲಿ ಖಾಲಿ ಇದೆ ಅಂತ ನೀವು ಬರ್ಕೊಂಡ್ಬಿಟ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಒಂದು ಡ್ರಮ್ 2/3 ಭಾಗ ತುಂಬಿದೆ. 3ರಲ್ಲಿ ಒಂದು ಡ್ರಮ್ ಅನ್ನು 3 ಭಾಗ ಮಾಡಿದಾಗ 2 ಭಾಗ ತುಂಬೈತಿ, 1 ಭಾಗ ಖಾಲಿ ಇದೆ 3ರಲ್ಲಿ. ಇನ್ನೂ ಆ ಡ್ರಮ್ ತುಂಬಲು 50 ಲೀಟರ್ ನೀರಿನ ಅವಶ್ಯಕತೆ ಇದೆ. ಹಾಗಾದ್ರೆ ಆ ಡ್ರಮ್ಮಿನ ಒಟ್ಟು ಸಾಮರ್ಥ್ಯವೇನು ಅಂತ ಕೇಳಿದರೆ, ಅಂದ್ರೆ ಇದು 50 ಲೀಟರ್ ಏನು ಅಂತಂದ್ರೆ ಇನ್ನೂ ಆ ಡ್ರಮ್ ತುಂಬಲು ಅಂತಂದ್ರೆ ಏನ್ ಖಾಲಿ ಉಳಿದೈತಲ್ಲ ಆ ಪ್ಲೇಸ್ ತುಂಬಬೇಕು ಅಂದ್ರೆ 50 ಲೀಟರ್ ಬೇಕು. ಹಾಗಾದ್ರೆ ಆ ಡ್ರಮ್ ಎಷ್ಟು ಹಿಡಿತೈತಿ ಅಂತ ಸಿಂಪಲ್ ಇದೆ, ತಿಳ್ಕೊರಿ. ಆ ಡ್ರಮ್ ಈಸ್ 2/3 full, 2/3 is full. If 50 liters more is required to fill it up, how much is the capacity of the drum ಅಂತ ಕೇಳಿದಾರೆ. ಅಂದ್ರೆ ಡ್ರಮ್ ಎಷ್ಟು ಹಿಡಿತೈತಿ ಇಲ್ಲಿ ಬಹಳ ಅರ್ಥ ಮಾಡ್ಕೋಬೇಕು ನೀವು. ಆ ಡ್ರಮ್ ಅನ್ನು 3 ಭಾಗ ಮಾಡ್ಯಾರ, 2 ಭಾಗ ತುಂಬೈತಿ, ಇನ್ನು 1 ಭಾಗ ಖಾಲಿ ಐತಿ. 1 ಭಾಗ 50ಕ್ಕಂತ 3 ಭಾಗದವು 150 ಆಗ್ತೈತಿ ಉತ್ತರ. ಅಂದ್ರೆ ಹಂಗನ್ ತಿಳ್ಕೋಬಹುದು. ಇಲ್ಲ ಅಂದ್ರೆ ನೋಡ್ರಿ, ಈಗ 1/3 50 ಲೀಟರ್ಗೆ ಸಮಾನ ಆಗ್ತೈತಿ. ಹೆಂಗ ಆಗ್ತಿರಿ ಸರ್ ಇದು? ನೋಡ್ರಿ, ಇಲ್ಲಿ 2/3 ಭಾಗ ತುಂಬೈತಿ ಅಂದ್ರೆ 1/3 ಭಾಗ ಖಾಲಿ ಇದೆ. ಆ ಖಾಲಿ ಇದ್ದ ಪ್ಲೇಸ್ ಅನ್ನು ತುಂಬಿಸ್ಬೇಕಂದ್ರೆ 50 ಲೀಟರ್ ಬೇಕು. ಅಂದ್ರೆ ಭಿನ್ನರಾಶಿಯ ಒಂದು ಭಾಗಕ್ಕೆ ಅದು ಸಾಮರ್ಥ್ಯ ಅಂದ್ರೆ 50 ಲೀಟರ್ ಒಂದು ಸಾಮರ್ಥ್ಯ ಸಮ ಆದ್ರೆ ಒಂದು ಡ್ರಮ್ ಅಂದ್ರೆ ಕಂಪ್ಲೀಟ್ ಒಂದು ಭಾಗ ಅಂತ ತಿಳ್ಕೊಂತೀವಿ. ಇದಕ್ಕೆ ಎಷ್ಟ ಆಗ್ತೈತಿ ಅಂತ ಹಿಂಗ್ ತಿಳ್ಕೊಬೇಕು ನೀವು. ಸೊ ಇವೆರಡು ಇಂಟು ಮಾಡಿದ್ರೆ ಉತ್ತರ 50 ಬರ್ತೈತಿ. 1/3 ಏನಾಗ್ತೈತಿ? ಡಿವೈಡೆಡ್ ಆಗ್ತಿಲ್ಲ, ಡಿವೈಡೆಡ್ ಬೈ 1/3. ಇದ್ರ ಕೆಳಗ ಏನಿಲ್ಲ 1 ಇರ್ತೈತಿ. ಸೊ ಇವಾಗ 50/1 ಇಂಟು 3/1 ನೋಡಿ, ಭಾಗಾಕಾರ ಹೋಗಿ ಗುಣಾಕಾರ ಆಗ್ತೈತಿ. ಸೊ ಇಸ್ ಈಕ್ವಲ್ ಟು 53 150 ಲೀಟರ್ ಅಂದ್ರೆ ಉತ್ತರ ನಿಮ್ಗ ಎ ಉತ್ತರ ಆಗ್ತೈತಿ. ಇಲ್ಲಿ 2/3 ಭಾಗ ತುಂಬಿದೆ ಅಂದ್ರೆ 1/3 ಭಾಗ ಖಾಲಿ ಇದೆ. ಒಂದು ಡ್ರಮ್ ಅನ್ನು 3 ಭಾಗ ಮಾಡ್ತೀವಿ, 2/3 ತುಂಬಿದೆ, ಒಂದೇ ಒಂದು ಭಾಗ ಖಾಲಿ ಇದೆ. ಆ ಖಾಲಿ ಇರೋ ಭಾಗ 50 ಲೀಟರ್ ಸಮ ಆಗುತ್ತಂತದ್ದು. 1 ಭಾಗ 50 ಆದ್ರೆ 3 ಭಾಗಕ್ಕೆ 150 ಆಗ್ತೈತಿ. ಅರ್ಥ ಆಗಿ ಅಂತ ಅನ್ಕೊಂತೀನಿ. ಮುಂದಿನ ಒಂದು ಪ್ರಶ್ನೆಗಳು ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದ್ದಾವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಸೈನ್ಸ್ ಸ್ಕೂಲ್ ಎಕ್ಸಾಮ್ ದಲ್ಲಿ ಇದು ಆಲ್ ಇಂಡಿಯಾ ರ್ಯಾಂಕಿಂಗ್ ಇರ್ತಕ್ಕಂಥ ಒಂದು ಪ್ರವೇಶ ಪರೀಕ್ಷೆ. ನಿಮ್ಮ ಸಾಮರ್ಥ್ಯ ಇಡೀ ಆಲ್ ಇಂಡಿಯಾ ಪ್ರವೇಶ ಪರೀಕ್ಷೆಯಲ್ಲಿ ನಿಮ್ಮ ಸಾಮರ್ಥ್ಯ ಎಷ್ಟು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಪ್ರಿಪರೇಷನ್ ಸಂಪೂರ್ಣ ನಿಮ್ಮ ಶ್ರಮ ಹಾಕಿ ಬರೀರಿ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ 50 ಅಂಕವನ್ನು ಪಡೆಯುವಂತ ಒಂದು ಸಾಮರ್ಥ್ಯವನ್ನ ಗಳಿಸ್ಕೊರತಕ್ಕಂಥ ಮಾತನ್ನು ಹೇಳುತ್ತಾ, ಟೋಟಲ್ ಸೈನ್ಸ್ ಸ್ಕೂಲ್ ದಲ್ಲಿ 300 ಮಾರ್ಕ್ಸ್ ಇರ್ತಾವ. 300 ಮಾರ್ಕ್ಸ್ ಸೈನ್ಸ್ ಸ್ಕೂಲ್ ಅಲ್ಲಿ 300 ಮಾರ್ಕ್ಸ್ ಇರ್ತಾವ. 300ರಲ್ಲಿ ಹೋದ ಬಾರಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ನಲ್ಲಿ 279 ಅಂಕವನ್ನು ಗಳಿಸಿ ಭಾರತದಲ್ಲಿ 140ನೇ ರ್ಯಾಂಕ್ ಇವತ್ತು ನಿಮ್ಗೆ ಕೊಟ್ರು ಬಸನಗೌಡ ಅಂತ ಹೇಳಿ. ಸೊ ಈ ಬಾರಿ ಈ ಒಂದು ಕಟ್ ಆಫ್ ಇದನ್ನ ಯಾರೆಲ್ಲ ಕ್ರಾಸ್ ಮಾಡ್ತಾರೆ ನಮ್ಮ ಸಂಸ್ಥೆಯಲ್ಲಿ ಒಂದು ಚಾಲೆಂಜ್ ಮಾಡಿದ ಮಕ್ಕಳಿಗೆ, ಯಾರು 279 ಕ್ರಾಸ್ ಮಾಡ್ತಾರೆ, ಕ್ರಾಸ್ ಮಾಡಿದ ಪ್ರತಿ ವಿದ್ಯಾರ್ಥಿ 10,000 ರೂಪಾಯಿ ಬಹುಮಾನ ಕೊಡ್ತೇವೆ ಅಂತ ಘೋಷಣೆ ಮಾಡಿದೀವಿ. ಮತ್ತು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಸುಮಾರು ಒಂದು 2 ಡಿಜಿಟ್ ರ್ಯಾಂಕಿಂಗ್ ತರಬೇಕು, ಅಂದ್ರೆ 100ಕ್ಕಿಂತ ಕಡಿಮೆ ರ್ಯಾಂಕಿಂಗ್ ಇನ್ನು ಬರಬೇಕು, ಒಳ್ಳೆ ಟಾಪ್ ರ್ಯಾಂಕಿಂಗ್ ಬರ್ಬೇಕಂತ ಕೇಸಿ ಸ್ವಲ್ಪ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲ ದೇವರ ಕೃಪಾಶೀರ್ವಾದ ನಿಮ್ಮ ಸಹಕಾರ ಇರಬೇಕು. ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅದ್ಭುತವಾದ ಫಲಿತಾಂಶನ ಪ್ರತಿ ವರ್ಷ ಕೊಡ್ತಾ ಇದೆ. ಅದೇ ರೀತಿಯಾಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಧಾರವಾಡದಲ್ಲಿ ಹೊಸ ಒಂದು ಬ್ರಾಂಚ್ ಅನ್ನು ಓಪನ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಸಾಕಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಉಪಯುಕ್ತ ಮಾಹಿತಿಯನ್ನು ಚಾಲೆಂಜ್ ಯೂಟ್ಯೂಬ್ ಚಾನಲ್ ಕೊಡ್ತಾ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತಾ ಶೇರ್ ಮಾಡ್ರಿ ಅಂತ ನಮಗೂ ಎನರ್ಜಿ ಬರ್ತೈತಿ. ಲೈಕ್ ಮಾಡ್ರಿ ಮತ್ತು ಎಲ್ಲದಕ್ಕೂ ಕಾಮೆಂಟ್ ಮಾಡತಕ್ಕಂಥ ವಿಷಯವನ್ನು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.